ಗೋಪಿನಾಥ್ ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ ಸರ್? ಸೂಪರ್ ಸರ್. ಇದೇ ಡಿಸೆಂಬರ್ 29ಕ್ಕೆ ಅಂದರೆ ನಾಳೆ ಸಿನಿಮಾ ರಿಲೀಸ್ ಆಗ್ತಿದೆ ಕಾಟೇರ. ಎಷ್ಟು ಖುಷಿ ಇದೆ ಸರ್ ನೀವು ಆ ಸಿನಿಮಾದಲ್ಲಿ ಸ್ಟಂಟ್ ಮಾಸ್ಟರ್ ಕೆಲಸ ಮಾಡೋದಕ್ಕೆ? ತುಂಬ ಖುಷಿ ಇದೆ. ಆ್ಯಕ್ಚುಲಿ ಡಿಸೆಂಬರ್ 29 ಯಾವತ್ತಾಗುತ್ತೆ ಅಂತ ನಾನು ವೆಯ್ಟಿಂಗಲ್ಲಿದ್ದೀನಿ. ಸೊ ಆಡಿಯನ್ಸ್ ಯಾವ ಥರ ಕುತೂಹಲದಿಂದ ಕಾಯ್ತಾ ಇದ್ದಾರೋ ಅದೇ ರೀತಿಯಿಂದ ನಾನು ಕಾಯ್ತಾ ಇದ್ದೀನಿ. ಯಾವತ್ತು ಡಿಸೆಂಬರ್ 29 ಬರುತ್ತೋ ಅಂದರೆ ಹೇಳೋಕ್ಕಾಗ್ದು. ಅಂದರೆ 29 ಬರಬೇಕು, ಆ ಸಿನಿಮಾ ನೋಡಬೇಕು, ಕಾಟೇರ ಅನ್ನೋದನ್ನು ಸುದ್ದಿ ಬೇರೆ ಲೆವೆಲ್ಗೆ ಆಗಬೇಕು ಅಂತ ನಾನು ವೆಯ್ಟಿಂಗಲ್ಲಿದ್ದೀನಿ. ಸೊ ಕಾದು ನೋಡೋಣ ಹೆಂಗಿರುತ್ತೆ ಅಂತ. ಸರ್, ದರ್ಶನ್ ಸರ್ಗೆ ಎಷ್ಟು ವರ್ಷದಿಂದ ನೀವು ಸ್ಟಂಟ್ ಮಾಸ್ಟರ್ ಆಗಿದ್ದೀರಿ ಸರ್? ಸರ್, ನಾನು ಅಂಬರೀಷಿಂದ ಮಾಡ್ಕೊಂಡು ಬರ್ತಾಯಿದ್ದೀನಿ. ಅದ್ರ ಹಿಂದೆ ಒಂದು 2 ಸಿನಿಮಾ ಅವರು ಗೆಸ್ಟ್ ಅಪೇರೆಯನ್ನು ಫೈಟ್ ಮಾಡಿದರು. ಸೊ ಆ ಫೈಟಲ್ಲೂ ಒಂದು 2 ಫೈಟಲ್ಲೂ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅಂಬರೀಷಿಂದ ನಾನು ಜರ್ನಿ ಮಾಡ್ಕೊಂಡೇ ಬರ್ತಾಯಿದ್ದೀನಿ. ಸೊ ಈ ಕಾಟೇರದಲ್ಲೂ ಒಂದಷ್ಟು ಸೀಕ್ವೆನ್ಸ್ಗಳನ್ನ ಅಂತ ಮಾಡಿದ್ದೀನಿ. ಇರೋ 3 ಸೀಕ್ವೆನ್ಸ್ ಇತ್ತು ಆ ಆ್ಯಕ್ಷನು, ಅದು ರಾಮ್ ಲಕ್ಷ್ಮಣ್ ಮಾಡಿದ್ದಾರೆ. ಓಕೆನಾ. ಬೇರೆ ಅದೇ ಥರ ಫೈಟ್ಸ್ ಲೆವೆಲ್ಗೆ ಒಂದು ಸೀಕ್ವೆನ್ಸ್ ಇರೋದನ್ನು ಅದು ನಾನು ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ನೋಡಿ. ಸರ್, ಇನ್ನೊಂದು ಟ್ರೈಲರಲ್ಲಿ ನಾವು ಒಂದು ಸೀನ್ ನೋಡ್ತೀವಿ, ಅಂದರೆ ಚಡಿಯಿಂದ ದರ್ಶನ್ ಸರ್ ಹೊಡಿಯೋದು. ಅದು ರಿಯಲ್ ಆಗಿ ದರ್ಶನ್ ಸರ್ ಮಾಡಿದ್ರಂತೆ. 100% ಅದು ಹೇಳ್ಕೊಳಕ್ಕಾಗ್ದು. ಅದನ್ನು ಆ್ಯಕ್ಚುಲಿ ಆ ಸೀಕ್ವೆನ್ಸು ಬಂತು. ಅದು ಹೇಗೆ ಬಂತು ಅಂತಂದರೆ, ಡೈರೆಕ್ಟ್ರು ಈ ಥರ ಸೀಕ್ವೆನ್ಸ್ ಇರೋದ್ರಿಂದ ಅಂತಂದು ಚಾಟಿಯಲ್ಲಿ ಹೊಡೆಯೋದು ಅಂತಂದಾಗ, ಚಾಟಿ ಎಪಿಸೋಡ್ ಅಂತಂದಾಗ ಅದಕ್ಕೆ ಡಮ್ಮಿನೂ ಮಾಡಿದ್ರಿ ನಾವು. ಅಂದರೆ ಬಟ್ಟೆಯಲ್ಲಿ ಚಾಟಿ ಇಟ್ಟು ಅಂತ ಮಾಡಿದರೆ ಅದು ವರ್ಕೌಟ್ ಆಗಲಿಲ್ಲ. ಅಂದರೆ ಕರೆಕ್ಟಾಗಿ ಚಾಟಿ ಸ್ಟೈಲ್ಗೆ ಹೋಗ್ತಾ ಇರಲಿಲ್ಲ. ಅದಕ್ಕೆ ಅಂತಲೇ ಒಂದು ಒರಿಜಿನಲ್ ಸೇಫರ್ ಸೈಡ್ ಇಟ್ಟಿರ್ತೀರಲ್ಲ. ಸೊ ಅದನ್ನು ನೋಡಿಕೊಂಡು ಅದು ಸಾರ್ ಆ್ಯಕ್ಚುಲಿ ಹೇಳಿದ್ರು, ಒರಿಜಿನಲಾಗಿ ಹೊಡೆಯಮ್ಮ ಅಂದರು. ದರ್ಶನ್ ಸಾರೇ ಹೇಳಿದ್ರು, ಇದಾಗಲ್ಲ, ಇದು ಒರಿಜಿನಲೇ ಹೊಡಿ ಅಂತಂದರು. ಸೊ ಅದು ಒರಿಜಿನಲ್ಲೇ ಹೊಡೆದಿರೋದು. ಅದು ಶಾರ್ಟ್ಸ್ಗಳೆಲ್ಲ ಆಲ್ಮೋಸ್ಟ್ ಒರಿಜಿನಲ್. ಅದು ಯಾವುದು ಡೂಪ್ ಗೀಪ್ ಅಂತ ಯಾವುದೂ ಇಲ್ಲ ಅಲ್ಲಿ. ಸರ್, ಆ ಸೀನ್ ನಿಮಗೆ ಹೆಂಗೆ ಅನಿಸ್ತು ಸರ್? ರಿಯಲ್ ಆಗಿ ಹೊಡಿಯೋದಕ್ಕೂ ಹೇಗೆ ಅನಿಸ್ತು ಸರ್? ಆ್ಯಕ್ಚುಲಿ ಹೊಡೆಯೋನಿಗೆ ಭಯ ಆಗ್ತಾ ಇತ್ತು. ಯಾಕೆ ಅಂತಂದರೆ ಹೊಡೆದ ಮೇಲೆ ಗೊತ್ತಾಗುತ್ತೆ ಅದು 100% ಏಟ್ ಬೀಳುತ್ತೆ ಅಂತ. ಬಟ್ ಹೊಡೆಯೋನಿಗೆ ಅದು ಇಂಪ್ಯಾಕ್ಟ್ ಇರ್ತದಲ್ಲ ಪಾಪ. ಆ್ಯಕ್ಚುಲಿ ನಾವು ಹೇಳ್ಬಿಡ್ಬೋದು, ಹೇಳಿದ ತಕ್ಷಣ ಅದು ಸೀಕ್ವೆನ್ಸ್ನ ಸಿಂಕ್ ಮಾಡೋಕ್ಕೂ ಆಗ್ದು, ಬೇರೆ ಥರನ ಆಗ್ದೋದು. ಸೊ ಹೊಡಿಲೇಬೇಕು, ಅದು ತೊಗೊಳ್ಲೇಬೇಕು ಅಂತಂದಾಗ. ಬಟ್ ಎಲ್ಲೋ ಒಂದು ಕಡೆ ತುಂಬ ಅದು ಸಾರು ತುಂಬ ಸಾಥ್ ಕೊಟ್ಟಿದ್ದಕ್ಕೆ ಅದು ಆ ಸೀಕ್ವೆನ್ಸ್ ತುಂಬ ಚೆನ್ನಾಗಿ ಆಯ್ತದು. ಸರ್, ದರ್ಶನ್ ಸರ್ ಹೇಳಿದ್ರು ಇದರಲ್ಲಿ 3 ಫೈಟ್ ಇರುತ್ತೆ, ಒಂದು ಕೈ ಇರುತ್ತೆ, ಒಂದು 2 ಕೈ ಇರಲ್ಲ. ಅದು ಹೇಗಿರುತ್ತೆ ಸರ್ ಫೈಟ್ಸ್ ಈ ಸಿನಿಮಾದಲ್ಲಿ? ಆ್ಯಕ್ಚುಲಿ ಅದನ್ನು ಸಿನಿಮಾ ನೋಡ್ಬೇಕು, ಅದು ನಾವು ಹೇಳಂಗಿಲ್ಲ ಅದನ್ನು. ಆ್ಯಕ್ಚುಲಿ ಯಾಕೆಂತಂದರೆ ಸಿನಿಮಾದಲ್ಲೇ ಅದನ್ನು ಕ್ವಾಲಿಟಿ ಮಾಡಬೇಕು ಅಂತಲೇ, ಸಿನಿಮಾದಲ್ಲೇ ಅದನ್ನು ತೋರಿಸ್ಬೇಕಂತಲೇ ಅದನ್ನು ಆ ಸೀಕ್ವೆನ್ಸ್ಗಳಂತ ಇಟ್ಟಿರೋದು. ಬಟ್ ಡಿಫ್ರೆಂಟಾಗಿ ಏನಾರ ಇರಲಿ ಅಂತಲೇ ಆ ಸೀಕ್ವೆನ್ಸ್ ಮಾಡಿರೋದು. ಬಟ್ ಸಿನಿಮಾ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಸರ್, ದರ್ಶನ್ ಸರ್ ಫೈಟ್ ಸೀನ್ ಅಂದರೆ ಅದು ಬೇರೆ ಸಪ್ರೇಟ್ ಫ್ಯಾನ್ ಬೇಸ್ಗಳಿದೆ. ಈ ಸಿನಿಮಾದಲ್ಲೇ ಅಷ್ಟು ಕ್ವಾಲಿಟಿ ಇರುತ್ತೆ ಸರ್ ಫೈಟ್ ಸೀನ್ಗಳಿದ್ರೆ? ಆ್ಯಕ್ಚುಲಿ ಬೇರೆ ಸಿನಿಮಾನೇ ಒಂದು, ಈ ಸಿನಿಮಾನೇ ಒಂದು, ಕಾಟೇರನೇ ಒಂದು. ಹೋಗಿದ ತಕ್ಷಣ ಧಾಮ್ ಧೂಮ್ ಈ ಥರ ದರ್ಶನ್ ಸರ್ ಫೈಟು ಅಂದಿದ ತಕ್ಷಣ ದರ್ಶನ್ ಸರ್ ಫೈಟು, ದರ್ಶನ್ ಸರ್ ಸಿನಿಮಾ ಬಿಲ್ಡಪ್ಪು ಏನೇನೋ ಇರುತ್ತೆ ಅಂತ ಹೋಗ್ತಾರೆ. ಬಟ್ 100% ಎಲ್ಲ ಇರುತ್ತೆ. ಬಟ್ ಎಲ್ಲನೂ ಬೇರೆ ಹಿಂದಿನ ಸಿನಿಮಾಗಿಂತ ಬೇರೆ ಲೆವೆಲ್ಗೆ ಇರುತ್ತೆ ಈ ಸಿನಿಮಾ. ಸರ್, ನಿಮಗೆ ಆ್ಯಕ್ಷನ್ ಸೀನ್ಸ್ಗಳಲ್ಲಿ ಕಷ್ಟ ಆಗಿದೆಯಾ ದರ್ಶನ್ ಸರ್ ಜೊತೆಗೆ? ಯಾವುದು ಕಷ್ಟನೇ ಅನಿಸಿಲ್ಲ ಆ್ಯಕ್ಚುಲಿ. ಯಾಕಂದರೆ ಯಾರನ್ನ ಮಾಡಲ್ಲ ಅಂತಂದಾಗೆ ಕಷ್ಟ ಅನಿಸುತ್ತೆ ನಮಗೆ ಆ್ಯಕ್ಚುಲಿ ಸೀಕ್ವೆನ್ಸ್ ಅಂದ್ಕೊಂಡಾದಾಗ. ಸಾರ್ ಏನೇ ಹೇಳಿದ್ರು ಎಲ್ಲ ಮಾಡ್ತಾರೆ. ಸೊ ಹಂಗಾಗಿ ನಮಗೇನು ಕಷ್ಟ, ಅದು ಈಸಿ ಆ್ಯಕ್ಚುಲಿ. ಸಾರ್ ನಾವು ಹೇಳಿದ್ದೆಲ್ಲ ಮಾಡ್ತಾರೆ ಸಾರು. ಸೊ ಹಂಗಾಗಿ ದರ್ಶನ್ ಸಾರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಒಬ್ಬ ಕನಸು ಕಟ್ಕೊಂಡು ಬಂದಿರ್ತಾನೆ, ಆ ಕನಸನ್ನ ನಿಜ ಮಾಡ್ತಾರೆ ಅವ್ರು ಆ್ಯಕ್ಚುಲಿ. ಅಲ್ಲಿಗೆ ಹೋದಾಗ ಅದನ್ನೇ ನಮಗೆ ಬೇಕಾಗಿರೋದು, ಫೈಟ್ ಮಾಸ್ಟರ್ಗಳಿಗೆ ಬೇಕಾಗಿರೋದು. ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ. ಸರ್, ಇನ್ನೊಂದು ಏನಂದರೆ ದರ್ಶನ್ ಸರ್ಗೆ ಮಚ್ ಅಂದರೆ ತುಂಬ ಫೇಮಸ್ಸು. ದರ್ಶನ್ ಸರ್ ಆ ಮಚ್ಚಲ್ಲಿ ಫೈಟ್ಗಳು ಸೀಕ್ವೆನ್ಸ್ ಏನಾರ ನೀವು ಹೇಳ್ಬೋದಾ? ಮಚ್ಚು ಆ್ಯಕ್ಚುಲಿ ದರ್ಶನ್ ಸರ್ಗೆ ಫೇವ್ರೇಟೇ. ಬಟ್ ಆದ್ರೂ ಈ ಸಿನಿಮಾದಲ್ಲಿ ಒಂದಷ್ಟು ಅದೇ ಹೇಳಿದ್ರಲ್ಲ, ಕೈ ಇಲ್ಲ, ಕಾಲಿಲ್ಲ, ಇನ್ನೊಂದಿಲ್ಲ, ಇವೆಲ್ಲ ಮತ್ತೊಂದು. ಸೊ ಈ ಸೀಕ್ವೆನ್ಸ್ಗಳೇ ಇದೇ ಇಂಪಾರ್ಟೆಂಟ್ ಈ ಸಿನಿಮಾದಲ್ಲಿ. ಸೊ ನೋಡೋಣ, ಈ 29 ನಾನು ಕಾಯ್ತಾ ಇದ್ದೀನಿ ನಾಳೆಗೆ. ಸೊ ನಾಳೆ ಸಿನಿಮಾ ನೋಡ್ಬಿಟ್ಟು ಮಾತಾಡೋಣ. ಸರ್, ಇನ್ನೊಂದು ಟ್ರೈಲರಲ್ಲಿ ಲಾಸ್ಟ್ಗೊಂದು ಕೆಟಪ್ ಬರುತ್ತೆ ಗೂಳಿ ಜೊತೆಗೆ. ಅದು ಫಸ್ಟ್ ನಾನು ನೋಡಿದಾಗ ಶರತ್ ಕುಮಾರ್ ಸರ್ ಅನ್ನಿಸ್ತು. ಆಮೇಲೆ ನೋಡಿದಾಗ ಇಲ್ಲ ದರ್ಶನ್ ಸರ್ 2-3 ಸತಿ ನೋಡಾದ್ಮೇಲೆ ನನಗೆ ಅನ್ನಿಸ್ತದು ದರ್ಶನ್ ಸರ್ ಅಂತ. ಆ ಲಾಸ್ಟ್ ಸೀನು ಹೇಗಿತ್ತು ಸರ್ ಕೋಣದ ಜೊತೆಗೆ? ಆ್ಯಕ್ಚುಲಿ ಅದು ಕೋಣದ ಸೆಟಪ್ ಅಂತಂದಾಗ ಅದೊಂದು ಜಾತ್ರೆ ಸೆಟಪ್ಪು. ಜಾತ್ರೆ ಸೆಟಪ್ಪಲ್ಲಿ ಒಂದು ಸೀಕ್ವೆನ್ಸು ಹಂಗೆ ಹಿಂಗೆ ಅಂತ ಹೇಳಿದರು. ಆ ಸೀಕ್ವೆನ್ಸ್ ಹೇಳಿದಾಗ ಗೊತ್ತಾಯಿತು, ಒಂದು ಸಾರು ಇರ್ತಾರೆ ಇಲ್ಲಿ ಹಂಗೆ ಅಂತ. ಬಟ್ ಆ್ಯಕ್ಚುಲಿ ಆ ಗೆಟಪ್ ನೋಡಿದ್ಮೇಲೆ, ಸಾರನ್ನು ನೋಡಿದ್ಮೇಲೆ ನನಗೂ ಆ್ಯಕ್ಚುಲಿ ನೀವೇನು ಅಂದ್ಕೊಂಡಿದ್ರು ಇದು ದರ್ಶನ್ ಸಾರ ಇದು ಅಂತ ಆ ಫೀಲಿಂಗು ಅದು 100% ಆ ಸ್ಪಾಟಲ್ಲಿ ನಿಂತ್ಕೊಂಡು ನಮಗೂ ಅನ್ನಿಸ್ತು.
ಸಾರ ಇದು ಹಿಂಗಿದ್ದಾರೆ ಅಂದ್ಬಿಟ್ಟು ಅಮೇಝಿಂಗ್. ಅದನ್ನ ಬೇರೆ ಲೆವೆಲ್ಗೆ ಕ್ಯಾರೆಕ್ಟ್ರು ಚೆನ್ನಾಗಿರ್ತದೆ, 100% ಚೆನ್ನಾಗಿರ್ತದೆ ನೋಡಿ. ದರ್ಶನ್ ಸರ್ ಫೈಟ್ಗಳ ಸಕ್ಕತ್ತಾಗಿರುತ್ತೆ. ಗೂಳಿ ಜೊತೆಗೆ ಫೈಟ್ ಇರುತ್ತೆ ಸರ್. ಗೋಳಿ ಜೊತೆಗೆ ಫೈಟ್ ಇರುತ್ತೋ ಇನ್ನೊಂದಿರುತ್ತೆ ನೋಡೋಣ. ಯಾಕಂದರೆ ನೀವು ಒಂದು ಲಾಸ್ಟ್ ಶಾಟ್ ನೋಡಿದ್ದೀರಾ, ಆ ಶಾಟ್ ಏನಿರುತ್ತೆ ಅಂತ ಅದ್ರ ಮೇಲೆ ಇರೋ ಒಂದಷ್ಟು ಸೀಕ್ವೆನ್ಸ್ಗಳ ಬೇರೆ ಥರ ಏನಿರುತ್ತೋ ಅನ್ನೋ ಕುತೂಹಲ ಇದೆ. ಸೊ ಆ ಕುತೂಹಲ ಹಾಗೆ ಇರಲಿ. ಎಲ್ಲರೂ ಒಂದು ಸಿನಿಮಾ ನೋಡಿ, ಸಿನಿಮಾದಲ್ಲಿ ಏನಿರುತ್ತೆ ಅಂತ ನೋಡ್ಬಿಟ್ಟು ನಮಗೆ ಹೇಳಿ ಸರ್. ಇನ್ನೊಂದು, ನೆನ್ನೆ ಅಭಿಮಾನಿಗಳು ಸರ್ ಕಾಟೇರ ಸಿನಿಮಾ ಹೇಗಿದಾಗುತ್ತೆ ಅಂತ ಗಿಣಿ ಹತ್ರ ಒಂದು ಶಾಸ್ತ್ರ ಕೇಳಿಸಿದ್ದಾರೆ. ಸೊ ಅಲ್ಲಿ ಹೇಳಿರೋದು, ಇಲ್ಲಿ ಬಾಸ್ತು ಓಪನಿಂಗ್ ಎಲ್ಲ ಚೆನ್ನಾಗಾಗುತ್ತೆ, ಕಲೆಕ್ಷನ್ ಚೆನ್ನಾಗಾಗುತ್ತೆ, ಹಿಟ್ ಆಗುತ್ತೆ, ನ್ಯಾಷನಲ್ ಅವಾರ್ಡ್ ಬರೋ ಚಾನ್ಸಸ್ ಥರನೂ ಪರ್ಫಾರ್ಮೆನ್ಸ್ ಬರುತ್ತೆ, ಆ ಲೆವೆಲಿಗೆ ಇದಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಇದ್ರದ್ದೆಲ್ಲ ಔಟ್ ಆಫ್ ಭವಿಷ್ಯ ಬಿಟ್ಟು ಆಸ್ ಅಭಿಮಾನಿಗಳು ವ್ಯಕ್ತಪಡಿಸಿರೋ ಎಕ್ಸ್ಪೆಕ್ಟೇಷನ್ನು. ಖಂಡಿತವಾಗ್ಲು ಪಾಪ ಅಭಿಮಾನಿಗಳು ಅದೇನು ಕೇಳಿದ ತಪ್ಪೇನಲ್ಲ ಅವರು ಪಾಪ. ಬಟ್ ಅವ್ರು ಕೇಳಿದ್ರಲ್ಲಿ 100% ಇದೆಲ್ಲರೂ ಇದೇನು ಕೇಳಿದಾರೋ ಇದೆಲ್ಲ ವಿಷಯಗಳು ಸಿನಿಮಾದಲ್ಲಿರುತ್ತೆ. ಏನು ಅವಾರ್ಡ್ ಬರಬೇಕು, ಏನು ಅವಾರ್ಡ್ ಬರಬಾರ್ದು ಅನ್ನೋ ಕೂಡ ಸಿಚುವೇಶನ್ ಕೂಡ ಇದರಲ್ಲಿದೆ. 100% ಅವಾರ್ಡ್ ಬರೋ ಸಿನಿಮಾ ಇದು. ಯಾಕೆಂತಂದರೆ ಸಿನಿಮಾದಲ್ಲಿ ಸಾಕಷ್ಟು ಸೀನ್ಗಳನ್ನ ನಾವು ನೋಡಿದ್ದೀರಿ, ನಾವು ತೆಗ್ದಿದ್ದೀರಿ. ಓಕೆನಾ? ಆ ಸೀನ್ಗಳನ್ನ ನಾವೇ ಇಮ್ಯಾಜಿನೇಷನ್ ಮಾಡಿಕೊಂಡ್ರೆ ಸಿಕ್ಕಾಬಟ್ಟೆ ಓಪು ಬೇರೆ ಲೆವೆಲ್ಗಿದೆ. ಸೊ ಹಾಗಾಗಿ ಈ ಸಿನಿಮಾ ನೀವು ಅಂದ್ಕೊಂಡಂಗೆ ದೊಡ್ಡ ಹಿಟ್ ಆಗುತ್ತೆ, ದೊಡ್ಡ ಲೆವೆಲ್ಗೆ ಆಗುತ್ತೆ. ಸರ್, ಕಾಟೇರ ಸಿನಿಮಾ ಈಗಾಗಲೇ ಅಡ್ವಾನ್ಸ್ ಬುಕ್ಕಿಂಗಲ್ಲೇ 1 ಕೋಟಿಗೂ ಅಧಿಕ ಬುಕ್ಕಿಂಗ್ಸ್ ಆಗೋಗಿತ್ತು. ಈ ಕ್ರೇಜ್ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸುತ್ತೆ ಸರ್ ಈ ಸತಿ? ಇನ್ನೊಂದಷ್ಟು ಲೆವೆಲ್ ಅನ್ನಿಸ್ತಾ ಇದೆಯಲ್ಲ, ಇನ್ನೊಂದಷ್ಟು ಲೆವೆಲ್ ಅನ್ನಿಸ್ತಾ ಇದೆ. ಇನ್ನೊಂದಷ್ಟು ಅವ್ರ ಪ್ರೀತಿಗೆ ಯಾವತ್ತು, ಅಭಿಮಾನಿಗಳ ಪ್ರೀತಿಗೆ ನಾವು ಯಾವತ್ತು ಚುರುಣಿ ಆಗಿರಬೇಕು. ಸೊ ಅವ್ರ ಆಶೀರ್ವಾದ ಇದ್ದರೆ ಮತ್ತೊಂದಷ್ಟು 100% ಹಾಗೆ ಆಗುತ್ತೆ. ಸರ್, ಕೊನೆಯದಾಗಿ ಅಭಿಮಾನಿಗಳಿಗೆ ಏನಂತ ಹೇಳ್ತೀರಾ ಸರ್ ಕಾಟೇರ ಸಿನಿಮಾ ಪರವಾಗಿ? ಅಭಿಮಾನಿಗಳಿಗೆ ಕೇಳ್ಕೊಳೋದಿಷ್ಟೇ, ಬಂದು ಎಲ್ಲರೂ ಕಾಟೇರ ಸಿನಿಮಾ ನೋಡಿ. ನೀವು ಹಾರೈಸಿದ್ರೆ ನಾವು ಇನ್ನೂ ಒಂದಷ್ಟು ಸಿನಿಮಾಗಳು ಮಾಡ್ತೀರಿ. ಸಿನಿಮಾ ಟೀಮ್ ಗೆಲ್ತು ಅಂತಂದರೆ ಇನ್ನೂ ಒಂದಷ್ಟು ಸಿನಿಮಾಗಳನ್ನ ಗೆಲ್ಲಿಸ್ತೀರಿ. ಸೊ ಇಲ್ಲಿ ಕಾಟೇರ ಸಿನಿಮಾನ 100% ನೋಡಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು.